ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ನಿಮ್ಮೆಲ್ಲರಿಗೂ ತುಂಬು ಹೃದಯದ ವಂದನೆಗಳು. ಬಹು ಆಸಕ್ತಿದಾಯಕವಾಗಿರುವ ಇಂದಿನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಪ್ರಿಯರೇ, ಅಪರಾಧಿಗಳಿಗೆ ಶಿಕ್ಷೆ ವಿಧಿಸದೇ ಇದ್ದರೆ ಅವರು ಸಮಾಜ ಕಂಟಕರಾಗುತ್ತಾರೆ. ಸುಮ್ಮನಿರುವುದು ಒಳ್ಳೆಯದೋ ಅಲ್ಲವೋ? ಶುದ್ಧ ಪ್ರಾಣಿಗಳೆನ್ನುವುದಕ್ಕೆ ಇರುವ 2 ಗುರುತುಗಳು ನೀಡುವ ಆತ್ಮಿಕ ಸತ್ಯಗಳನ್ನು ತಿಳಿದುಕೊಳ್ಳಲು ಪ್ರಿಯರೇ, ಪ್ರಾರಂಭದಿಂದಲೂ ಕಡೆಯವರೆಗೆ ಕಾರ್ಯಕ್ರಮವನ್ನು ವೀಕ್ಷಿಸಿರಿ. ತಪ್ಪದೇ ಕರೆ ಮಾಡಿರಿ. ಬನ್ನಿರಿ, ನಮ್ಮನ್ನು ದೇವರಾತ್ಮನ ಕೈಗಳಿಗೆ ಒಪ್ಪಿಸಿಕೊಟ್ಟು ಇಂದಿನ ಅಧ್ಯಯನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಪರಿಶುದ್ಧನೂ ಸರ್ವಶಕ್ತನೂ ಆಗಿರುವ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ಕೃಪೆಯಿಂದ ಧರ್ಮೋಪದೇಶಕಾಂಡ ಪುಸ್ತಕದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ದೇವರು ತಾನೇ ನಮ್ಮ ಜೊತೆ ಇದ್ದುಕೊಂಡು ವಾಕ್ಯದ ಮೂಲಕವಾಗಿ ನಮ್ಮನ್ನು ಬಲಪಡಿಸಿ ನಡೆಸಿದ್ದಾನೆ. ಆತನಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಇಂದಿನ ಅಧ್ಯಯನವನ್ನು ನಾವು ಪ್ರಾರಂಭಿಸುವ ಹಾಗೆ ಧರ್ಮೋಪದೇಶಕಾಂಡ ಪುಸ್ತಕ 12ನೇ ಅಧ್ಯಾಯ 29ನೇ ವಚನದಿಂದ 31ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ನೀವು ಸ್ವಾಧೀನ ಮಾಡಿಕೊಳ್ಳುವುದಕ್ಕೆ ಹೋಗುವ ದೇಶದ ಜನಾಂಗಗಳನ್ನು ನಿಮ್ಮ ದೇವರಾದ ಯೆಹೋವನು ನಿಮ್ಮ ಮುಂದೆ ನಾಶ ಮಾಡಿದ ತರುವಾಯ ನೀವು ಅವರ ದೇಶವನ್ನು ತೆಗೆದುಕೊಂಡು ಅದರಲ್ಲಿ ವಾಸವಾಗಿರುವಾಗ ನೀವು ಭ್ರಮೆಗೊಂಡು ನಿಮ್ಮ ಎದುರಿನಿಂದ ನಾಶವಾಗಿ ಹೋದವರ ದುಷ್ಟ ಪದ್ಧತಿಗಳನ್ನು ಅನುಸರಿಸಬಾರದು. ನೋಡಿರಿ, ನೀವು ಈ ದೇಶದ ಜನರು ತಮ್ಮ ದೇವರುಗಳನ್ನು ಹೇಗೆ ಸೇವಿಸುತ್ತಿದ್ದರು, ಹಾಗೆಯೇ ನಾವು ಸೇವಿಸುವೆವು ಎಂದು ಹೇಳಿಕೊಳ್ಳುವರಾಗಿ ಅವರ ದೇವರುಗಳ ವಿಷಯದಲ್ಲಿ ವಿಚಾರಣೆಯನ್ನು ಎಷ್ಟು ಮಾತ್ರವೂ ಮಾಡಬಾರದು. ಯೆಹೋವನಿಗೆ ಅಸಹ್ಯವಾಗಿರುವ ಹಲವು ಹೇಸಿಗೆ ಕೆಲಸಗಳನ್ನು ಅವರು ತಮ್ಮ ದೇವತೆಗಳಿಗೋಸ್ಕರ ನಡೆಸುತ್ತಾರಲ್ಲ. ತಮ್ಮ ಗಂಡು ಹೆಣ್ಣು ಮಕ್ಕಳನ್ನು ತಮ್ಮ ದೇವತೆಗಳಿಗೋಸ್ಕರ ಬೆಂಕಿಯಲ್ಲಿ ಸುಡುತ್ತಾರಲ್ಲ. ನೀವು ನಿಮ್ಮ ದೇವರಾದ ಯೆಹೋವನನ್ನು ಹಾಗೆ ಸೇವಿಸಲೇಬಾರದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅವರ ದೇಶದಲ್ಲಿನ ಇತರ ಜನಾಂಗಗಳು ಅವರಿಗೆ ಉರುಳಾಗದಂತೆ ಆ ಜನಾಂಗಗಳನ್ನು ನಾಶ ಮಾಡಬೇಕೆಂದು ಇಸ್ರಾಯೇಲ್ಯರಿಗೆ ದೇವರು ಆಗಾಗ ಹೇಳುತ್ತಿದ್ದನು. ಆ ಜನಾಂಗಗಳವರು ವಿಗ್ರಹಾರಾಧಕರಾಗಿದ್ದರು. ಬಾಳನ ಆರಾಧನೆಯಲ್ಲಿಯೂ ತಮ್ಮ ಮಕ್ಕಳನ್ನೇ ಬಲಿ ಕೊಡುವ ಕ್ರೂರ ಪದ್ಧತಿಗಳನ್ನು ಅನುಸರಿಸುತ್ತಿದ್ದರು. ವಿಗ್ರಹವನ್ನು ಕೆಂಪಗೆ ಕಾಯುವ ಹಾಗೆ ಬಿಸಿ ಮಾಡಿ ಆ ವಿಗ್ರಹದ ಬಿಸಿ ಕೈಗಳ ಮೇಲೆ ಶಿಶುಗಳನ್ನು ಹಾಕುತ್ತಿದ್ದರು. ಪ್ರಿಯರೇ, ಇದಕ್ಕಿಂತ ಭಯಂಕರವಾದದ್ದು ಬೇರೇನೂ ಇರಲಿಕ್ಕಿಲ್ಲ. ಇಂಥ ಪದ್ಧತಿಯನ್ನು ದೇವರು ಹಾಗೆ ಮಾಡುತ್ತಿದ್ದನು. ಅದು ಆತನಿಗೆ ಅಸಹ್ಯವಾದದ್ದಾಗಿತ್ತು. ನಾನೂ ಕೂಡ ಇದನ್ನು ಹಾಗೆ ಮಾಡುತ್ತೇನೆ. ಆತನು ಹಾಗೆ ಮಾಡುವಂಥದ್ದನ್ನು ನಾವು ಹಾಗೆ ಮಾಡುವಂತೆಯೂ, ಆತನು ಪ್ರೀತಿಸುವುದನ್ನು ನಾವು ಪ್ರೀತಿಸುವಂತೆಯೂ ಆಗಲಿ. ಈ ರೀತಿ ಜೀವಿಸಲು ದೇವರು ನಮಗೆ ಸಹಾಯ ಮಾಡಲಿ. ಬನ್ನಿರಿ ಪ್ರೇರೆ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಧರ್ಮೋಪದೇಶಕಾಂಡ ಪುಸ್ತಕ 12ನೇ ಅಧ್ಯಾಯ 32ನೇ ವಚನವನ್ನು ಗಮನಿಸೋಣ. ನಾನು ನಿಮಗೆ ಆಜ್ಞಾಪಿಸುವುದನ್ನೆಲ್ಲ ನೀವು ಅನುಸರಿಸಲೇಬೇಕು. ಅದಕ್ಕೆ ಏನೂ ಕೂಡಿಸಬಾರದು, ಅದರಿಂದ ಏನೂ ತೆಗೆದು ಬಿಡಬಾರದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದೇವರು ಕೊಡುವ ಈ ಆಜ್ಞೆಗಳಿಗೆ ಅವರು ಲಕ್ಷ್ಯ ಕೊಡತಕ್ಕದ್ದು. ಅವರು ಆತನಿಗೆ ಅವಿಧೇಯರಾದರೆ ಆತನು ಅವರನ್ನು ಇತರ ಜನಾಂಗಗಳಂತೆಯೇ ನಡೆಸುವನು. ದೇವರು ಕೆಲವರ ಕೆಲಸಗಳನ್ನು ಗಮನಿಸಿ ಕೆಲವರನ್ನು ಅಲಕ್ಷ್ಯ ಮಾಡುವಾತನಲ್ಲ ಎಂದು ನೀವು ಕೇಳಬಹುದು. ತಾವು ಏನು ಮಾಡಿದರೂ ತಪ್ಪಿಸಿಕೊಳ್ಳಬಹುದು ಎಂದು ಕೆಲವು ಕ್ರೈಸ್ತರು ಯಾಕೆ ಭಾವಿಸ್ತಾರೋ ನಾನರಿಯೆ. ಪ್ರಿಯರೇ, ಪಾಪವು ಪಾಪವೇ ಆಗಿದೆ. ಇಸ್ರಾಯೇಲ್ಯರು ದೇವರಿಗೆ ವಿಧೇಯರಾಗದಿದ್ದರೆ ಅವರನ್ನೂ ದೇವರು ಬಿಡುವುದಿಲ್ಲ. ಆದ್ದರಿಂದ ದೇವರು ಆಜ್ಞಾಪಿಸಿದ್ದನ್ನೆಲ್ಲ ಅವರು ಕೈಕೊಳ್ಳಬೇಕೆಂದು ಅವರನ್ನು ಒತ್ತಾಯಿಸಲಾಗಿದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇಲ್ಲಿವರೆಗೆ ಧರ್ಮೋಪದೇಶಕಾಂಡ ಪುಸ್ತಕದ 12ನೇ ಅಧ್ಯಾಯದ ಧ್ಯಾನವನ್ನು ನಾವು ಮಾಡಿ ಮುಗಿಸಿದೆವು. ದೇವರ ನಡೆಸುವಿಕೆಗಾಗಿ ದೇವರಿಗೆ ಸ್ತೋತ್ರ ಹೇಳುತ್ತಾ ಮುಂದಕ್ಕೆ ನಾವು ಧರ್ಮೋಪದೇಶಕಾಂಡ ಪುಸ್ತಕದ 13ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಇದರ ಮುಖ್ಯ ಪ್ರಸ್ತಾಪ ಸುಳ್ಳು ಪ್ರವಾದಿಗಳ ಪರೀಕ್ಷೆಯು ಅವರ ಕುರಿತ ಎಚ್ಚರಿಕೆಯೂ ಎಂಬುದಾಗಿದೆ. ಕರ್ತನಲ್ಲಿ ಪ್ರಿಯರೇ, ಈ ಅಧ್ಯಾಯದಲ್ಲಿ ಸುಳ್ಳು ಪ್ರವಾದಿಗಳ ಹಾಗೂ ಸುಳ್ಳು ದೇವರ ಕುರಿತಾಗಿ ಹೇಳಿರುವುದರಿಂದ ಇದು ಅತೀ ಪ್ರಾಮುಖ್ಯವಾದ ಅಧ್ಯಾಯವಾಗಿದೆ. 18ನೇ ಅಧ್ಯಾಯಕ್ಕೆ ನಾವು ಬರುವಾಗ ಅಲ್ಲಿ ಸುಳ್ಳು ಪ್ರವಾದಿಗಳನ್ನು ಗುರುತಿಸುವ ವಿಧಾನವೂ ಹೇಳಲ್ಪಟ್ಟಿದೆ. ಸುಳ್ಳು ಪ್ರವಾದಿಗಳನ್ನು ಗುರುತಿಸುವ ಸತ್ಯವೇದಾನುಸಾರವಾದ ದೇವರೇ ತಿಳಿಸಿರುವ ಪರೀಕ್ಷಾ ವಿಧಾನ ಅವರಿಗೆ ತಿಳಿದಿರುವುದರಿಂದ ಸುಳ್ಳು ಪ್ರವಾದಿಗಳನ್ನು ಗುರುತಿಸಲು ಅವರಿಗೇನೂ ಕಷ್ಟವಿಲ್ಲ. ಆದರೂ ಸುಳ್ಳು ಆಚಾರ ವಿಧಿಗಳ ಮೂಲಕ ಇಸ್ರಾಯೇಲ್ಯರನ್ನು ದೇವರಿಂದ ದೂರ ನಡೆಸುವವರ ಕುರಿತು
ಕೈಕೊಳ್ಳಬೇಕಾದ ಕ್ರಮಗಳ ಕುರಿತು ಈ ಅಧ್ಯಾಯದಲ್ಲಿ ಹೇಳಲಾಗಿದೆ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಧರ್ಮೋಪದೇಶಕಾಂಡ ಪುಸ್ತಕ 13ನೇ ಅಧ್ಯಾಯ ಮೊದಲಿನ 4 ವಚನಗಳನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಯಾವ ಪ್ರವಾದಿಯಾಗಲಿ ಕನಸು ಕಂಡವನಾಗಲಿ ನಿಮ್ಮ ಮಧ್ಯದಲ್ಲಿ ಬಂದು ನಿಮಗೆ ಗೊತ್ತಿಲ್ಲದ ಇತರ ದೇವರುಗಳನ್ನು ಸೂಚನೆ ಮಾಡಿ ಈ ದೇವತೆಗಳನ್ನು ಅವಲಂಬಿಸಿ ಸೇವಿಸೋಣ ಎಂದು ಬೋಧಿಸುತ್ತಾ ಆ ಬೋಧನೆಯನ್ನು ಸ್ಥಾಪಿಸುವುದಕ್ಕೆ ಒಂದು ಅದ್ಭುತವನ್ನಾಗಲಿ ಮಹತ್ಕಾರ್ಯವನ್ನಾಗಲಿ ತೋರಿಸಿಕೊಡುತ್ತೇನೆಂದು ಹೇಳಲು ಅವನು ಹೇಳಿದಂತೆಯೇ ನಡೆದರೂ ನೀವು ಅವನ ಮಾತಿಗೆ ಕಿವಿಗೊಡಬಾರದು. ನಿಮ್ಮ ದೇವರಾದ ಯೆಹೋವನು ಇವರು ಸಂಪೂರ್ಣ ಹೃದಯದಿಂದಲೂ ಮನಸ್ಸಿನಿಂದಲೂ ತನ್ನನ್ನೇ ಪ್ರೀತಿಸುವವರೋ ಹೌದೋ ಅಲ್ಲವೋ ಎಂಬುದನ್ನು ತಿಳಿದುಕೊಳ್ಳುವುದಕ್ಕೆ ನಿಮ್ಮನ್ನು ಪರೀಕ್ಷಿಸುತ್ತಾನೆ. ಆತನು ಹೇಳುವ ಮಾರ್ಗದಲ್ಲೇ ನೀವು ನಡೆದು ಆತನಲ್ಲಿಯೇ ಭಯಭಕ್ತಿಯುಳ್ಳವರಾಗಿ ಆತನ ಆಜ್ಞೆಗಳನ್ನೇ ಅನುಸರಿಸಿ ಆತನಿಗೆ ವಿಧೇಯರಾಗಿ ಆತನನ್ನೇ ಸೇವಿಸುತ್ತಾ ಹೊಂದಿಕೊಂಡಿರಬೇಕು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇದು ಈಗಿನ ದಿನಗಳಿಗೂ ಅನ್ವಯಿಸುವಂಥದ್ದಾಗಿದೆ. ಈ ದಿನಗಳಲ್ಲಿ ಅನೇಕ ಸುಳ್ಳು ಪ್ರವಾದಿಗಳು ಹರಡಿರುವುದು ಹೇಗೆ ಎಂದು ಕೆಲವರು ನನ್ನನ್ನು ಕೇಳುತ್ತಾರೆ. ಇಲ್ಲವೇ ಕೆಲವು ರೋಗಶಾಂತಿ ಕೂಟಗಳಲ್ಲಿ ಜನರು ಗುಣ ಹೊಂದುತ್ತಾರಲ್ಲ, ಅದು ಹೇಗೆ ಎಂದು ಇನ್ನೂ ಕೆಲವರು ಕೇಳುತ್ತಾರೆ. ಪ್ರಿಯರೇ, ನಾನು ಅವುಗಳನ್ನು ವಿವರಿಸುವುದಕ್ಕೆ ಹೋಗುವುದಿಲ್ಲ. ಅನೇಕ ಸಂದರ್ಭಗಳಲ್ಲಿ ಸ್ವಾಭಾವಿಕ ವಿವರಣೆಗಳೇ ಕಂಡುಬರುತ್ತವೆ. ಒಂದು ವೇಳೆ ಅಲೌಕಿಕವಾದದ್ದು ನಡೆದರೂ ಇದು ಸುಳ್ಳು ಪ್ರವಾದಿಗಳ ಮುಖಾಂತರವೂ ನಡೆಯಬಹುದೆಂದು ದೇವರು ಎಚ್ಚರಿಸಿರುತ್ತಾನೆ. ಇದನ್ನು ನಾವು ನೆನಪಿನಲ್ಲಿಡುವುದು ಅವಶ್ಯವಾಗಿದೆ. ಒಬ್ಬ ಸುಳ್ಳು ಪ್ರವಾದಿಯು ಒಂದು ಸೂಚಕ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನು ನಡೆಸಿದರೆ ಅಂಥವನು ಕ್ರೈಸ್ತ ವಿಶ್ವಾಸವನ್ನು ಅಲ್ಲಗಳೆಯುವವನಾದರೆ ಅಂಥವನನ್ನು ನಾವು ನಂಬಬಾರದು ಎಂದು ದೇವರು ಹೇಳಿದ್ದಾನೆ. ಪ್ರಿಯರೇ, ಈ ವಿಶೇಷ ಸೂತ್ರವನ್ನು ಇಲ್ಲಿ ಹೇಳಲಾಗಿದೆ ಮತ್ತು ಅದು ಬಹು ಪ್ರಾಮುಖ್ಯವಾದದ್ದಾಗಿದೆ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವ ಹಾಗೆ ಮುಂದಕ್ಕೆ ನಾವು ಧರ್ಮೋಪದೇಶಕಾಂಡ ಪುಸ್ತಕ 13ನೇ ಅಧ್ಯಾಯ 5ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಆ ಪ್ರವಾದಿಗೆ ಅಥವಾ ಕನಸು ಕಂಡವನಿಗೆ ಮರಣ ಶಿಕ್ಷೆಯಾಗಬೇಕು. ದಾಸತ್ವದಲ್ಲಿದ್ದ ನಿಮ್ಮನ್ನು ಬಿಡುಗಡೆ ಮಾಡಿ ಐಗುಪ್ತ ದೇಶದೊಳಗಿಂದ ಕರೆತಂದ ನಿಮ್ಮ ದೇವರಾದ ಯೆಹೋವನಿಗೆ ವಿರೋಧವಾಗಿ ಅವನು ದ್ರೋಹದ ಮಾತುಗಳನ್ನಾಡಿ ನಿಮ್ಮ ದೇವರಾದ ಯೆಹೋವನು ಹೇಳಿದ ಮಾರ್ಗದಿಂದ ನಿಮ್ಮನ್ನು ತಪ್ಪಿಸಬೇಕೆಂದಿದ್ದಾನಲ್ಲ, ಅವನನ್ನು ಕೊಲ್ಲಿಸಿ ಆ ದುಷ್ಟತ್ವವನ್ನು ನಿಮ್ಮ ಮಧ್ಯದಿಂದ ತೆಗೆದುಹಾಕಬೇಕು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಜನರನ್ನು ದಾರಿ ತಪ್ಪಿಸಿ ಸುಳ್ಳು ಬೋಧನೆಗಳನ್ನಾಗಲಿ ಸುಳ್ಳು ಧರ್ಮವನ್ನಾಗಲಿ ಅನುಸರಿಸುವಂತೆ ಮಾಡುವವರನ್ನು ಕಲ್ಲೆಸೆದು ಕೊಲ್ಲಬೇಕೆಂಬುದಾಗಿ ಹೇಳಿರುವುದನ್ನು ಗಮನಿಸಿರಿ. ಇದು ಅತಿಯಾಗಿರುವಂತೆ ಕಾಣುತ್ತದೋ? ಕಠಿಣ ಶಿಕ್ಷೆಯಾಗಿದೆಯೋ? ಪ್ರಿಯರೇ, ಇಂತಹ ಸುಳ್ಳು ಪ್ರವಾದಿಗಳು ಕ್ಯಾನ್ಸರ್ನಂತಿದ್ದಾರೆ ಮತ್ತು ಕ್ಯಾನ್ಸರ್ ಹಿಡಿದ ಭಾಗವನ್ನು ಆದಷ್ಟು ಬೇಗ ತೆಗೆದುಹಾಕಬೇಕಾಗಿದೆ. ದೇವರು ಶ್ರೇಷ್ಠ ವೈದ್ಯನಾಗಿದ್ದು ತನ್ನ ಜನರೊಳಗಿಂದ ಇಂಥ ಕ್ಯಾನ್ಸರನ್ನು ತೆಗೆದುಹಾಕಬೇಕೆಂದು ಹೇಳುತ್ತಾನೆ. ಕರ್ತನಲ್ಲಿ ಪ್ರಿಯರೇ, ಜನರನ್ನು ತಪ್ಪು ದೇವರ ಮತ್ತು ಸುಳ್ಳು ಮಾರ್ಗಗಳಿಗೆ ನಡೆಸುವವರ ಕುರಿತಾಗಿ ದೇವರ ಮನಸ್ಸೇನೆಂಬುದನ್ನು ಇದು ತಿಳಿಸುತ್ತದೆ. ನಾನು ಹುಡುಗನಾಗಿದ್ದಾಗ ಶಾಲೆಗಳಲ್ಲಿ ಸತ್ಯವೇದ ಓದಿಸುವುದು ಸಾಮಾನ್ಯವಾಗಿತ್ತು. ಆಗ ನನಗೆ ಅದು ಅರ್ಥವಾಗದಿದ್ದರೂ ಅದು ದೇವರ ವಾಕ್ಯವೆಂದು ನನಗೆ ತಿಳಿದಿತ್ತು. ಅದನ್ನು ನಾನು ಮೆಚ್ಚುತ್ತಿದ್ದೆ. ಆದರೆ ಪ್ರಿಯರೇ, ಈ ದಿನಗಳಲ್ಲಿ ಸತ್ಯವೇದದ ಪಠಣ ಪ್ರಾರ್ಥನೆಗಳಿಗೆ ಅನುಮತಿ ಇರುವುದಿಲ್ಲ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇಂಥ ಪರಿಸ್ಥಿತಿ ಇಸ್ರಾಯೇಲ್ಯರಲ್ಲಿ ಬಾರದಂತೆ ದೇವರು ಈ ನಿಯಮಗಳನ್ನು ನೇಮಿಸಿದನು. ದೇವರ ಜನರನ್ನು ದೇವರ ಆರಾಧನೆಯಿಂದ ದೂರ ಕೊಂಡೊಯ್ಯಲು ಯಾರಾದರೂ ಪ್ರಯತ್ನಿಸಿದರೆ ಅಂಥವರನ್ನು ಕೊಲ್ಲಲೇಬೇಕಿತ್ತು. ಪ್ರೀತಿಯುಳ್ಳ ದೇವಜನರೇ, ಕೆಲವು ಮೃದು ಹೃದಯದವರು ಇದು ಅತಿಯಾದ ಶಿಕ್ಷೆ ಎಂದು ಹೇಳಬಹುದು. ಆದರೆ ಇಸ್ರಾಯೇಲ್ಯರನ್ನು ಇಂತಹ ಸುಳ್ಳು ಪ್ರವಾದಿಗಳು ವಿಗ್ರಹಾರಾಧನೆಗೆ ನಡೆಸುವುದಾದಲ್ಲಿ ಅದು ಎಷ್ಟು ಭಯಂಕರವಾದದೆಂದು ದೇವರಿಗೆ ಗೊತ್ತಿತ್ತು. ಆದ್ದರಿಂದ ಇಸ್ರಾಯೇಲ್ಯರು ಇಂಥದಕ್ಕೆ ಅವಕಾಶ ಕೊಟ್ಟು ದೇವರಿಗೆ ಅವಿಧೇಯರಾಗಿ ಹೋದದ್ದನ್ನು ಚರಿತ್ರೆಯಲ್ಲಿ ಕೂಡ ನಾವು ಕಾಣುತ್ತೇವೆ. ಆ ದಿನಗಳಲ್ಲಿ ಇದು ಎಷ್ಟು ಘೋರವಾಗಿತ್ತೆಂದು ತಿಳಿಯಬೇಕಾದರೆ ದೇವಜನರನ್ನು ಮೂರ್ತಿ ಪೂಜೆಗೆ ನಡೆಸಿದ ಅಹಾಬ ಇಜಬೇಲರ ವೃತ್ತಾಂತವನ್ನು ಓದಿ ನೋಡಿರಿ. ಇದರಿಂದಾಗಿ ಅವರ ಮೇಲೆ ದೇವರ ಶಿಕ್ಷೆಯು ಬಂತು. ಉತ್ತರ ಭಾಗದ ರಾಜ್ಯಗಳು ಸೆರೆಗೆ ಹೋಗುವಂತಾಯಿತು. ಪ್ರೀತಿಯುಳ್ಳ ದೇವಜನರೇ, ಬನ್ನಿರಿ ನಮ್ಮ ಧ್ಯಾನದಲ್ಲಿ ಮುಂದುವರಿಯುವ ಹಾಗೆ ಧರ್ಮೋಪದೇಶಕಾಂಡ ಪುಸ್ತಕ 13ನೇ ಅಧ್ಯಾಯ 6ನೇ ವಚನದಿಂದ 9ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ಒಡ ಹುಟ್ಟಿದ ಅಣ್ಣ ತಮ್ಮಂದಿರಾಗಲಿ, ಮಗನಾಗಲಿ ಮಗಳಾಗಲಿ, ಪ್ರಾಣ ಪ್ರಿಯಳಾದ ಹೆಂಡತಿಯಾಗಲಿ, ಆಪ್ತ ಮಿತ್ರನಾಗಲಿ, ನಿಮಗಾದರೂ ನಿಮ್ಮ ಪಿತೃಗಳಿಗಾದರೂ ಗೊತ್ತಿಲ್ಲದ ಇತರ ದೇವರುಗಳನ್ನು ಸೂಚಿಸಿ ಆ ದೇವರುಗಳನ್ನು ಸೇವಿಸೋಣ ಬನ್ನಿ ಎಂದು ಅಂತರಂಗದಲ್ಲಿ ನಿಮಗೆ ಬೋಧಿಸಿದರೆ
ಆ ದೇವರುಗಳು ಹತ್ತಿರವಿರುವ ಜನಾಂಗಗಳ ದೇವರುಗಳಾದರೂ, ದೂರವಾದವರ ದೇವರುಗಳಾದರೂ, ಭೂಲೋಕದ ಯಾವ ಭಾಗದವರ ದೇವರುಗಳಾದರೂ ನೀವು ಸಮ್ಮತಿಸಲೂ ಬಾರದು, ಕಿವಿಗೊಡಲೂ ಬಾರದು. ಅವನನ್ನು ಕನಿಕರಿಸಕೂಡದು, ತಪ್ಪಿಸಕೂಡದು, ಬಚ್ಚಿಡಕೂಡದು, ಕೊಲ್ಲಿಸಲೇಬೇಕು. ಆ ಶಿಕ್ಷೆಯನ್ನು ನಡೆಸುವಾಗ ತಪ್ಪು ಕಂಡವನೇ ಮೊದಲು ಕೈ ಹಾಕಬೇಕು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಜನರೆಲ್ಲರೂ ಇದು ಅತಿಯಾದ ಕ್ರೂರವಾದ ಸಂಗತಿಯಾಗಿದೆ, ನಾವು ವಾಸಿಸುವ ಮೃದು ಸಮಾಜಕ್ಕೆ ಇದು ಅನ್ಯ ಸಂಸ್ಕೃತಿಯಂತೆ ಕಾಣುತ್ತದೆ, ಇಂಥ ದ್ರೋಹ ಮಾಡಿದವರು ತಮ್ಮ ಸ್ವಂತದವರಾಗಿದ್ದು ಅವರನ್ನು ಕಲ್ಲೆಸೆದು ಕೊಲ್ಲುವುದು ಅದು ಅತೀ ಕ್ರೂರವಾದದ್ದಾದರೂ ಮುಂದಣ ಅನೇಕರಿಗೆ ಸಾವನ್ನು ತಪ್ಪಿಸುವಂಥದ್ದಾಗಿದೆ. ಪ್ರಿಯರೇ, ಉತ್ತರ ಭಾಗದವರು ವಿಗ್ರಹಾರಾಧನೆಗೆ ಒಳಗಾದಾಗ ಏನು ಸಂಭವಿಸಿತು ಎಂಬುದನ್ನು ತಿಳಿದಿದ್ದೇವೆಯೋ? ಅಕ್ಷರಶ ಸಾವಿರಾರು ಜನರು ಕೊಲ್ಲಲ್ಪಟ್ಟರು. ಉಳಿದವರಲ್ಲಿ ಹೆಚ್ಚಿನವರನ್ನು ಕ್ರೂರಿಗಳಾದ ಅಶೂರ್ಯರು ಸೆರೆಗೆ ಕೊಂಡೊಯ್ದರು. ಇದಕ್ಕಿಂತ ತಮ್ಮನ್ನು ವಿಗ್ರಹಾರಾಧನೆಗೆ ನಡೆಸಿದವರನ್ನೇ ಕಲ್ಲೆಸೆದು ಕೊಲ್ಲುವುದು ಸುಲಭವಾಗಿತ್ತಲ್ಲವೇ? ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ದೇಶದಲ್ಲಿ ಇಂಥದೇ ಪರಿಸ್ಥಿತಿಯನ್ನು ನಾವು ಕಾಣುತ್ತೇವೆ. ನಮ್ಮಲ್ಲಿ ಮೃದು ಹೃದಯದ ನ್ಯಾಯಾಧೀಶರುಗಳಿದ್ದಾರೆ. ನಮ್ಮ ದೇಶದ ಕಾನೂನುಗಳು ದೇವರ ಉದ್ದೇಶದ ಮೂಲದ ಹಿನ್ನೆಲೆಯಲ್ಲಿ ಸ್ಥಾಪಿತವಾದವುಗಳೆಂಬುದನ್ನು ಅವರು ಯೋಚಿಸುವುದಿಲ್ಲ. ಕಾನೂನಿಗೆ ಅವಿಧೇಯರಾದರೆ ಶಿಕ್ಷೆ ನೇಮಕವಾಗಿರುತ್ತದೆ, ಸರಿ. ಈ ನ್ಯಾಯಾಧೀಶರುಗಳು ಅಪರಾಧಿಗಳಿಗೆ ಶಿಕ್ಷೆ ವಿಧಿಸದೆ ಬಿಟ್ಟರೆ ಅಂಥವರು ಪುನಃ ಸಮಾಜ ಕಂಟಕರಾಗುತ್ತಾರೆ. ದಯವಿಟ್ಟು ಆಲೋಚಿಸಿ ನೋಡಿರಿ. ಬನ್ನಿರಿ ಪ್ರೇರೆ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಧರ್ಮೋಪದೇಶಕಾಂಡ ಪುಸ್ತಕ 13ನೇ ಅಧ್ಯಾಯ 10ನೇ ವಚನವನ್ನು ಗಮನಿಸೋಣ. ದಾಸತ್ವದಲ್ಲಿದ್ದ ನಿಮ್ಮನ್ನು ಬಿಡುಗಡೆ ಮಾಡಿ ಐಗುಪ್ತ ದೇಶದೊಳಗಿಂದ ಕರೆತಂದ ನಿಮ್ಮ ದೇವರಾದ ಯೆಹೋವನ ಆಶ್ರಯದಿಂದ ಅವನು ನಿಮ್ಮನ್ನು ತಪ್ಪಿಸಬೇಕೆಂದಿದ್ದರಿಂದ ಅವನನ್ನು ಕಲ್ಲೆಸೆದು ಕೊಲ್ಲಲೇಬೇಕು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರು ಮರಣಶಿಕ್ಷೆಯನ್ನು ಒಪ್ಪಿದ್ದಾನೆ. ಈ ದಿನಗಳಲ್ಲಿ ಮರಣದಂಡನೆಯು ಕ್ರೂರವಾಗಿ ಕಾಣುತ್ತದೆ. ಇಂತಹ ಭಾವನೆಯುಳ್ಳವರು ದೇವರನ್ನೇ ಅನಾಗರಿಕನೆಂದು ಹೇಳಬಹುದು. ಆದರೆ ಅವರಿಗಿರುವ ಈ ನಾಗರಿಕತೆ ಎಲ್ಲಿಂದ ಬಂತೆಂದು ನಾನು ಕೇಳುತ್ತೇನೆ. ಅದೆಲ್ಲವೂ ದೇವರ ವಾಕ್ಯದಿಂದಲೇ ಬಂದದ್ದು. ಆದರೆ ಜನರು ಈಗ ದೇವರ ವಾಕ್ಯದಿಂದ ದೂರ ಹೋಗಿದ್ದು ಅದೇ ಅವರಿಗೆ ಒಳ್ಳೆ ನಾಗರಿಕತೆಯಾಗಿ ಕಾಣುತ್ತದೆ. ಹೌದಲ್ಲ ಪ್ರಿಯರೇ? ಈ ಲೋಕ ಹೀಗೆಯೇ ಇದೆ. ಮುಂದಕ್ಕೆ ಹೇಗಿರುತ್ತದೋ ನಾವು ನಮ್ಮನ್ನು ದೇವವಾಕ್ಯದ ಬೆಳಕಿನಲ್ಲಿ ಪರೀಕ್ಷಿಸಿಕೊಳ್ಳೋಣವೇ? ಬನ್ನಿರಿ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಧರ್ಮೋಪದೇಶಕಾಂಡ ಪುಸ್ತಕ 13ನೇ ಅಧ್ಯಾಯ 11ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಇದನ್ನು ಇಸ್ರಾಯೇಲ್ಯರು ಕೇಳಿ ಭಯಪಟ್ಟು ಅಂಥ ದುಷ್ಕಾರ್ಯವನ್ನು ಅಲ್ಲಿಂದ ಮುಂದೆ ಮಾಡದೇ ಇರುವರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಆಗ ಅವರು ಜೀವಿಸುವ ಸತ್ಯ ದೇವರಿಂದ ದೂರ ಹೋಗಲಾರರು. ಅವರು ಆತನಿಗೆ ವಿಧೇಯರಾಗುವಷ್ಟು ಸಮಯ ಅವರಿಗೆ ಆಶೀರ್ವಾದವಿರುವುದು. ಆದರೆ ಅವರು ಮುಂದೆ ಆತನಿಗೆ ಅವಿಧೇಯರಾದ್ದರಿಂದ ದೇವರ ದಂಡನೆ ಅವರ ಪಾಲಿಗೆ ಬಂತು. ಇದು ಅವರ ಚರಿತ್ರೆಯಾಗಿದೆ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸುವ ಹಾಗೆ ಧರ್ಮೋಪದೇಶಕಾಂಡ ಪುಸ್ತಕ 13ನೇ ಅಧ್ಯಾಯ 12ನೇ ವಚನದಿಂದ 14ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ, ನಿಮ್ಮ ದೇವರಾದ ಯೆಹೋವನು ನಿಮ್ಮ ನಿವಾಸಕ್ಕಾಗಿ ಕೊಡುವ ಯಾವುದಾದರೂ ಒಂದು ಊರಿನ ವಿಷಯದಲ್ಲಿ ಅಲ್ಲಿ ವಾಸವಾಗಿರುವ ಇಸ್ರಾಯೇಲ್ಯರಲ್ಲಿ ಕೆಲವು ಮಂದಿ ದುಷ್ಟರು ನಿಮಗೆ ಗೊತ್ತಿಲ್ಲದ ಇತರ ದೇವರುಗಳನ್ನು ತಮ್ಮ ಊರಿನವರಿಗೆ ಸೂಚಿಸಿ, ಆ ದೇವರುಗಳನ್ನು ಸೇವಿಸೋಣ ಬನ್ನಿ ಎಂದು ಹೇಳಿ ಅವರನ್ನು ಸನ್ಮಾರ್ಗದಿಂದ ತಪ್ಪಿಸಿದ್ದಾರೆಂಬ ಸುದ್ದಿಯನ್ನು ನೀವು ಕೇಳಿದರೆ ಆ ಸಂಗತಿಯನ್ನು ಚೆನ್ನಾಗಿ ವಿಚಾರಿಸಿ ತಿಳಿದುಕೊಳ್ಳಬೇಕು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಅವರು ಯಾವುದನ್ನೂ ಅವಸರವಾಗಿ ಮಾಡಬಾರದು, ಚೆನ್ನಾಗಿ ವಿಚಾರಿಸಿ ತಿಳುಕೊಳ್ಳಬೇಕಿತ್ತು ಎಂಬುದಾಗಿ ದೇವರು ಹೇಳುತ್ತಿದ್ದಾನೆ. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವ ಹಾಗೆ ಧರ್ಮೋಪದೇಶಕಾಂಡ ಪುಸ್ತಕ 13ನೇ ಅಧ್ಯಾಯ 15 ಮತ್ತು 16ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಅಂಥ ಅಸಹ್ಯ ಕಾರ್ಯವು ಇಸ್ರಾಯೇಲ್ಯರಲ್ಲಿ ನಡೆದದ್ದು ನಿಜವೆಂದು ತಿಳಿದು ಬಂದರೆ ಆ ಊರನ್ನು ಸಂಪೂರ್ಣವಾಗಿ ಹಾಳು ಮಾಡಿ ಅದರಲ್ಲಿರುವ ಎಲ್ಲಾ ಜನರನ್ನು ದನಗಳನ್ನು ಕತ್ತಿಯಿಂದ ಸಂಹರಿಸಿ ಬಿಡಬೇಕು. ಅದರಲ್ಲಿರುವ ಎಲ್ಲಾ ಸಾಮಾನುಗಳನ್ನು ಗ್ರಾಮ ಮಧ್ಯದಲ್ಲಿ ಕೂಡಿಸಿ ಊರನ್ನು ಅದರಲ್ಲಿರುವ ಎಲ್ಲಾ ಸಾಮಾನುಗಳನ್ನು ನಿಮ್ಮ ದೇವರಾದ ಯೆಹೋವನಿಗೋಸ್ಕರ ನಿಶ್ಶೇಷವಾಗಿ ಸುಟ್ಟು ಬಿಡಬೇಕು. ಅದು ತಿರುಗಿ ಕಟ್ಟಲ್ಪಡದೆ ಯಾವಾಗಲೂ ಹಾಳುದಿಬ್ಬವಾಗಿರಬೇಕು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇದು ಕೂಡ ಕಠಿಣವಾದದ್ದೇ. ಇಡೀ ಊರನ್ನು ಸಂಪೂರ್ಣವಾಗಿ ಸುಟ್ಟು ಬಿಡಬೇಕು ಎಂಬುದಾಗಿ ನೋಡುತ್ತೇವೆ. ಪ್ರಿಯರೇ, ಅಲ್ಲಿ ಒಂದು ವೇಳೆ ಈ ವಿಗ್ರಹಾರಾಧನೆಯನ್ನು ಮಾಡದವರಿದ್ದರೆ ಅವರು ಅದನ್ನು ಎದುರಿಸಿ ನಿಲ್ಲಬೇಕಿತ್ತು. ಅವರು ಏನು ಮಾಡದಿದ್ದರಿಂದ
ಅವರು ನಾಶವಾಗತಕ್ಕದು. ಪ್ರಿಯರೇ, ಸುಮ್ಮನಿರುವುದು ಒಳ್ಳೆಯದೆಂದು ಅನೇಕ ಕ್ರೈಸ್ತರು ಭಾವಿಸುತ್ತಾರೆ. ಯಾವ ಪ್ರತಿಕ್ರಿಯೆಯನ್ನೂ ಮಾಡದೆ ಸುಮ್ಮನಿರುತ್ತಾರೆ. ಮೌನ ಬಂಗಾರ ಎಂದನ್ನುತ್ತಾರಲ್ಲ ಪ್ರಿಯರೇ, ಆದರೆ ತಪ್ಪನ್ನು ವಿರೋಧಿಸಲೇಬೇಕು, ಸ್ವಲ್ಪ ಮಂದಿಯಾದರೂ ಕೂಡ. ಬನ್ನಿರಿ, ಮುಂದಕ್ಕೆ ನಮ್ಮ ಧ್ಯಾನದಲ್ಲಿ ಧರ್ಮೋಪದೇಶಕಾಂಡ ಪುಸ್ತಕ 13ನೇ ಅಧ್ಯಾಯ 17ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ: ನೀವು ಸ್ವಲ್ಪವನ್ನಾದರೂ ತೆಗೆದುಕೊಳ್ಳಬಾರದು. ನೀವು ಹೀಗೆ ನಡೆದು ನಿಮ್ಮ ದೇವರಾದ ಯೆಹೋವನ ಮಾತಿಗೆ ಕಿವಿಗೊಟ್ಟು, ನಾನು ಈಗ ನಿಮಗೆ ಬೋಧಿಸುವ ಆತನ ಎಲ್ಲಾ ಆಜ್ಞೆಗಳನ್ನು ಕೈಕೊಂಡು ಆತನ ದೃಷ್ಟಿಗೆ ಸರಿಯಾದದ್ದನ್ನು ಮಾಡಿದರೆ, ಆತನು ರೋಷಾಗ್ನಿಯನ್ನು ಬಿಟ್ಟು ನಿಮಗೆ ದಯೆಯನ್ನು ತೋರಿಸಿ ನಿಮ್ಮನ್ನು ಕರುಣಿಸಿ, ತಾನು ನಿಮ್ಮ ಪಿತೃಗಳಿಗೆ ವಾಗ್ದಾನ ಮಾಡಿದಂತೆ ನಿಮ್ಮ ಸಂತತಿಯನ್ನು ಹೆಚ್ಚಿಸುವನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ನಾವು ದೇವರ ಕರುಣೆಯನ್ನು ಕೂಡ ಕಾಣುತ್ತೇವೆ. ಆತನು ಪ್ರೀತಿಯ ದೇವರು, ಕರುಣೆಯ ದೇವರು. ಅಷ್ಟು ಮಾತ್ರವಲ್ಲದೆ ಆತನು ನೀತಿಯ ದೇವರು ಕೂಡ ಆಗಿದ್ದಾನೆ. ದೇವರಿಗೆ ಮಹಿಮೆಯಾಗಲಿ. ದೇವರ ಕೃಪೆಯಿಂದ ಧರ್ಮೋಪದೇಶಕಾಂಡ ಪುಸ್ತಕದ 13ನೇ ಅಧ್ಯಾಯದ ಧ್ಯಾನವನ್ನು ನಾವು ಮಾಡಿ ಮುಗಿಸಿದ್ದೇವೆ. ದೇವರಾತ್ಮ ನಮ್ಮ ಜೊತೆ ಎದ್ದುಕೊಂಡು ನಡೆಸಿದ್ದಾನೆ. ಆತನಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಮುಂದಕ್ಕೆ ನಾವು ಧರ್ಮೋಪದೇಶಕಾಂಡ ಪುಸ್ತಕದ 14ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಇದರ ಮುಖ್ಯ ಪ್ರಸ್ತಾಪ ಇಸ್ರಾಯೇಲ್ಯರ ಆಹಾರ ಎಂಬುದಾಗಿದೆ. ಕರ್ತನಲ್ಲಿ ಪ್ರಿಯರೇ, ಯಾಜಕಾಂಡ ಪುಸ್ತಕದ 11ನೇ ಅಧ್ಯಾಯ ಹಾಗೂ ಧರ್ಮೋಪದೇಶಕಾಂಡ ಪುಸ್ತಕದ 12ನೇ ಅಧ್ಯಾಯದಲ್ಲಿ ದೇವಜನರ ಆಹಾರಗಳ ಕುರಿತಾಗಿ ಹೇಳಲಾಗಿದ್ದರೂ ಈ ಅಧ್ಯಾಯದಲ್ಲಿ ಈ ಕುರಿತು ಸ್ಪಷ್ಟವಾಗಿ ತಿಳಿಸಿರುವುದನ್ನು ನೋಡಬಹುದು. ಯಾಜಕಾಂಡದಲ್ಲಿ ತಿಳಿಸಲ್ಪಟ್ಟ ಆಹಾರದ ನಿಯಮಗಳನ್ನು 40 ವರ್ಷಗಳ ಅರಣ್ಯ ಪ್ರಯಾಣದಲ್ಲಿ ಪ್ರಯೋಗಕ್ಕೆ ಹಾಕಲಾಗಿತ್ತು. ಬನ್ನಿರಿ, ನಮ್ಮ ಧ್ಯಾನದಲ್ಲಿ ಮುಂದುವರಿಯುವ ಹಾಗೆ ಧರ್ಮೋಪದೇಶಕಾಂಡ ಪುಸ್ತಕ 14ನೇ ಅಧ್ಯಾಯ 1 ಮತ್ತು 2ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ನೀವು ನಿಮ್ಮ ದೇವರಾಗಿರುವ ಯೆಹೋವನ ಮಕ್ಕಳಾಗಿರುವುದರಿಂದ ಸತ್ತವರಿಗೋಸ್ಕರ ದೇಹವನ್ನು ಗಾಯ ಮಾಡಿಕೊಳ್ಳಬಾರದು, ಮುಂದಳೆಯನ್ನು ಬೋಳಿಸಿಕೊಳ್ಳಲೂ ಬಾರದು. ಯಾಕಂದರೆ ನೀವು ಕೇವಲ ನಿಮ್ಮ ದೇವರಾದ ಯೆಹೋವನ ಜನರೇ. ಆತನು ಭೂಲೋಕದಲ್ಲಿರುವ ಸಮಸ್ತ ಜನಾಂಗಗಳಲ್ಲಿ ನಿಮ್ಮನ್ನೇ ಸ್ವಕೀಯ ಜನರಾಗುವುದಕ್ಕೆ ಆದುಕೊಂಡಿದ್ದಾನಲ್ಲ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಆ ದಿನಗಳಲ್ಲಿ ವಿಗ್ರಹಾರಾಧಕ ಜನರು ತಮ್ಮದೇ ಆಚಾರ ವಿಧಿಗಳನ್ನು ಅನುಸರಿಸುತ್ತಿದ್ದರು. ಈ ಆಚಾರಗಳನ್ನು ಭೂಲೋಕದ ಅನೇಕ ಜನಾಂಗಗಳವರು ಈಗಲೂ ಅನುಸರಿಸುತ್ತಿದ್ದು ತಮ್ಮ ಮುಖಗಳನ್ನು ವಿಕಾರಗೊಳಿಸಿಕೊಳ್ಳುತ್ತಾರೆ. ಅದು ಅವರ ಧಾರ್ಮಿಕ ಆಚರಣೆ, ಆರಾಧನೆಯ ಒಂದು ಭಾಗ. ಆದರೆ ದೇವಜನರು ಇದನ್ನು ಮಾಡಬಾರದು ಎಂದು ದೇವರು ತಿಳಿಸುತ್ತಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಯಾಜಕಾಂಡದ ಪುಸ್ತಕದಲ್ಲಿ ಶುದ್ಧ ಹಾಗೂ ಅಶುದ್ಧ ಪ್ರಾಣಿಗಳ ಕುರಿತಾಗಿ ವಿವರವಾಗಿ ಬರೆಯಲ್ಪಟ್ಟಿದೆ. ದೇವರು ತನ್ನ ಜನರಿಗೆ ಕೊಟ್ಟ ಆಹಾರವು ಧಾರ್ಮಿಕ ವಿಧಿಗಳಿಗಿಂತಲೂ ಹೆಚ್ಚಿನದಾಗಿತ್ತು. ಅದನ್ನು ಕೈಕೊಳ್ಳುವುದರಿಂದ ಅವರಿಗೆ ದೈಹಿಕ ಲಾಭವೂ ಉಂಟಾಗುತ್ತಿತ್ತು. ಶತಮಾನಗಳಿಂದ ಇದನ್ನು ಪರೀಕ್ಷೆ ಮಾಡಲಾಗಿದೆ. ಪ್ರಿಯರೇ, ಈ ದಿನಗಳಲ್ಲಿ ಎಲ್ಲ ವಿಧದ ಆಹಾರಗಳು ದೊರಕುತ್ತವೆ. ಪ್ರತಿಯೊಬ್ಬರೂ ಆಹಾರದ ವಿಚಾರದಲ್ಲಿ ಆಸಕ್ತಿ ವಹಿಸಿರುವಂತೆ ಕಾಣುತ್ತದೆ. ದೇವರು ನನಗೆ ನಿನಗೆ ಆಹಾರದ ನಿಯಮಗಳನ್ನೇನೂ ಕೊಟ್ಟಿಲ್ಲ. ನಾವು ಮಾಂಸ ತಿಂದರೂ ತಿನ್ನದಿದ್ದರೂ ದೇವರೊಂದಿಗಿನ ನಮ್ಮ ಸಂಬಂಧದ ಮೇಲೆ ಯಾವ ಪರಿಣಾಮವೂ ಉಂಟಾಗುವುದಿಲ್ಲ. ಆದರೂ ಈ ನಿಯಮಗಳನ್ನು ಪಾಲಿಸಿದರೆ ಈ ಲೋಕದಲ್ಲಿ ನಾವು ಸ್ವಲ್ಪ ಹೆಚ್ಚು ಆರೋಗ್ಯವಂತರಾಗಿ ಜೀವಿಸಬಹುದು. ಬನ್ನಿರಿ, ಮುಂದಕ್ಕೆ ನಾವು ನೋಡೋಣ. ಧರ್ಮೋಪದೇಶಕಾಂಡ ಪುಸ್ತಕ 14ನೇ ಅಧ್ಯಾಯ 3ನೇ ವಚನದಿಂದ 6ನೇ ವಚನದವರೆಗೆ. ಅಲ್ಲಿ ಹೀಗೆ ಬರೆದದೆ: ನಿಷಿದ್ಧವಾಗಿರುವ ಯಾವುದನ್ನು ನೀವು ತಿನ್ನಕೂಡದು. ನೀವು ತಿನ್ನಬಹುದಾದ ಪಶುಜಾತಿಗಳು ಯಾವುದೆಂದರೆ ದನ, ಕುರಿ, ಆಡು, ದುಪ್ಪಿಜಿಂಕೆ, ಸಾರಂಗ, ಕಾಡುಮೇಕೆ, ಚಿಗರಿ, ಕಡವೆ, ಕೊಂಡಗುರಿ ಎಂಬುವುಗಳೇ. ಯಾವ ಪ್ರಾಣಿಯ ಕಾಲ್ಗೊರಸು ಸೀಳಿದೆಯೋ ಅದು ಮೆಲುಕು ಹಾಕುವಂಥದ್ದಾದರೆ ಅದರ ಮಾಂಸವನ್ನು ತಿನ್ನಬಹುದು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಅವರು ತಿನ್ನಬಹುದಾದ ಶುದ್ಧ ಪ್ರಾಣಿಗಳ ಪಟ್ಟಿ ಕೊಡಲ್ಪಟ್ಟಿದೆ. ಶುದ್ಧ ಪ್ರಾಣಿಗಳೆನ್ನುವುದಕ್ಕೆ 2 ಗುರುತುಗಳಿದ್ದವು. ಈ ಗುರುತುಗಳು ನಮಗೆ ಆತ್ಮಿಕ ಸತ್ಯವನ್ನು ತಿಳಿಸಿಕೊಡುತ್ತದೆ. ಪ್ರಿಯರೇ, ಪ್ರಾಣಿಯ ಗೊರಸು ಸೀಳಿದ್ದಾಗಿರಬೇಕು ಎಂಬುದನ್ನು ನೋಡುವಾಗ ಇದು ವಿಶ್ವಾಸಿಯ ನಡೆಯನ್ನು ಸಂಕೇತಿಸುತ್ತದೆ. ಸೀಳಿರುವ ಗೊರಸು ಪ್ರತ್ಯೇಕಿಸಲ್ಪಟ್ಟ ಜೀವಿತಕ್ಕೆ ಸಂಕೇತ. ಈ ದಿನಗಳಲ್ಲಿ ಕ್ರೈಸ್ತ ನಡತೆಯ ಕುರಿತು ತುಂಬ ಕಾನೂನಾತ್ಮಕ ವಿಚಾರಗಳು ಸೇರಿಕೊಂಡಿವೆ. ದಶಾಜ್ಞೆಗಳಿಗೆ ತಮ್ಮನ್ನು ಮಿತಿಗೊಳಿಸದಿದ್ದರೂ ಅದಕ್ಕೆ ಸುಮಾರು 25 ಇತರ ಆಜ್ಞೆಗಳನ್ನು ಸೇರಿಸಿಕೊಂಡಿರುತ್ತಾರೆ. ಪ್ರಿಯರೇ, ಗೊರಸು ಸೀಳಿದ್ದರ ಅರ್ಥ ಇದೆಂದು ನಾನು ಭಾವಿಸುವುದಿಲ್ಲ. ಪ್ರತ್ಯೇಕವಾಗಿರುವುದೆಂದರೆ 2 ಅರ್ಥ ಬರುತ್ತದೆ. ಒಂದು, ಯಾವುದರಿಂದಾದರೂ ಬೇರ್ಪಟ್ಟು ಇರುವುದು ಎಂದು. ಇನ್ನೊಂದು, ಯಾವುದಕ್ಕಾದರೂ ಅಂಟಿಕೊಂಡಿರುವುದು ಎಂದು. ಕರ್ತನಲ್ಲಿ ಪ್ರಿಯರೇ, ಕೆಲವು ಅಭ್ಯಾಸ ಕ್ರಮಗಳಿಂದ ದೂರವಿರುವುದು ಮಾತ್ರವಲ್ಲ, ಕ್ರಿಸ್ತನಿಗೆ
ಅಂಟಿಕೊಂಡಿರಬೇಕು. ಕ್ರಿಸ್ತನೊಂದಿಗೆ ಅಂಟಿಕೊಂಡು ಜೀವಿಸುವಾಗ ನಿಮ್ಮ ನಡೆಯಲ್ಲಿ ನಿಜವಾದ ಬದಲಾವಣೆಯುಂಟಾಗುತ್ತದೆ. ಪ್ರೀತಿಯುಳ್ಳ ದೇವಜನರೇ, ಶುದ್ಧ ಪ್ರಾಣಿಗಳ ಇನ್ನೊಂದು ಗುರುತು ಮೆಲುಕು ಹಾಕುವಂಥದ್ದಾಗಿದೆ. ನಾವು ದೇವರ ವಾಕ್ಯದೊಂದಿಗೆ ಸಮಯ ಕಳೆಯಬೇಕೆಂದು ಇದರ ಅರ್ಥವಾಗಿದೆ. ಕೀರ್ತನೆ 1:2 ಹೀಗೆ ಹೇಳುತ್ತದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನೋ ಅವನು ಎಷ್ಟೋ ಧನ್ಯನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇದರಲ್ಲಿ ಧನ್ಯನು ಎಂದು ಹೇಳಿದೆ. ಧನ್ಯನಾಗಿರುವನು ಯಾರೆಂದರೆ ಕರ್ತನ ವಾಕ್ಯದಲ್ಲಿ ಆನಂದಿಸುವನಾಗಿ ಅದನ್ನೇ ಧ್ಯಾನಿಸುತ್ತಿರುವವನು. ಧ್ಯಾನಿಸು ಎಂಬ ಪದವು ಮೆಲುಕು ಹಾಕುವುದು ಎಂಬ ಸೂಚನೆ ನೀಡುತ್ತದೆ. ಇದನ್ನು ದನದ ಜೀರ್ಣಾಂಗ ವ್ಯೂಹದಿಂದ ತಿಳಿದುಕೊಳ್ಳುತ್ತೇವೆ. ದನ ದಿನವೂ ಬೆಳಿಗ್ಗೆ ಹುಲ್ಲನ್ನು ತಿಂದಾಗ ಅದು ದನದ ಜಠರದ ಮೊದಲನೇ ಭಾಗಕ್ಕೆ ಹೋಗುತ್ತದೆ. ಅಲ್ಲಿಂದ ಅದು ಎರಡನೇ ಭಾಗಕ್ಕೆ ಬಂದು ದನವು ನೆರಳಿನಲ್ಲಿ ಮಲಗಿರುವಾಗ ಬಾಯಿಗೆ ಬರುತ್ತದೆ. ಆಗ ದನವು ಅದನ್ನು ಚೆನ್ನಾಗಿ ಜಗಿದು ಪುನಃ ನುಂಗಿದಾಗ ಆಹಾರ ಜಠರದ 3ನೇ ಭಾಗಕ್ಕೆ ಬರುತ್ತದೆ. ಕೊನೆಗೆ 4ನೇ ಭಾಗಕ್ಕೆ ಹೋಗಿ ಹೊರಗೆ ಬರುತ್ತದೆ. ಪ್ರಿಯರೇ, ಮೆಲುಕಾಡುವುದೆಂದರೆ ಹುಲ್ಲನ್ನು ತಿರುಗಿ ತಿರುಗಿ ಜಗಿಯುವುದು ಎಂದರ್ಥ. ನಾವು ದೇವರ ವಾಕ್ಯವನ್ನು ಕೂಡ ತಿರುಗಿ ತಿರುಗಿ ಧ್ಯಾನಿಸುತ್ತಾ ಹೋಗಬೇಕಾಗಿದೆ. ಕರ್ತನಲ್ಲಿ ಪ್ರಿಯರೇ, ಅಶುದ್ಧ ಪ್ರಾಣಿಗಳಲ್ಲಿ ಈ 2 ಅಂಶಗಳಿರುವುದಿಲ್ಲ. ಕೆಲವು ಮೆಲುಕಾಡುತ್ತವೆ, ಆದರೆ ಗೊರಸು ಸೀಳಿರುವುದಿಲ್ಲ. ಹಂದಿಗೆ ಸೀಳುಗೊರಸು ಇರುತ್ತದೆ, ಆದರೆ ಅದು ಮೆಲುಕಾಡುವುದಿಲ್ಲ. ಇಂಥ ಪ್ರಾಣಿಗಳು ಅಶುದ್ಧವಾಗಿದ್ದು ಆಹಾರಕ್ಕೆ ನಿಷಿದ್ಧವಾಗಿದೆ. ಕರ್ತನಲ್ಲಿ ಪ್ರಿಯರೇ, ಮುಂದಕ್ಕೆ ನಾವು ನೋಡೋಣ. ಧರ್ಮೋಪದೇಶಕಾಂಡ ಪುಸ್ತಕ 14ನೇ ಅಧ್ಯಾಯ 9 ಮತ್ತು 10 ಜಲಜಂತುಗಳಲ್ಲಿ ನೀವು ತಿನ್ನಬಹುದಾದವುಗಳು ಯಾವುದೆಂದರೆ, ಯಾವ ಜಾತಿಯ ಪ್ರಾಣಿಗೆ ರೆಕ್ಕೆಯಿದ್ದು ಮೈಯೆಲ್ಲ ಪರೆಪರೆಯಾಗಿರುವುದೋ ಅದರ ಮಾಂಸವನ್ನು ತಿನ್ನಬಹುದು. ಯಾವ ಜಾತಿಗೆ ರೆಕ್ಕೆಯೂ ಪರೆಪರೆಯಾದ ಮೈಯೂ ಇರುವುದಿಲ್ಲವೋ ಅವುಗಳ ಮಾಂಸವನ್ನು ನೀವು ತಿನ್ನಕೂಡದು, ಅದು ನಿಮಗೆ ಅಶುದ್ಧ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಜಲಜಂತುಗಳಲ್ಲಿ 2 ಸಂಗತಿಗಳನ್ನು ಗಮನಿಸತಕ್ಕದ್ದು: ರೆಕ್ಕೆಗಳು ಹಾಗೂ ಪರೆಪರೆಯಾಗಿರುವುದು. ಇವೆರಡೂ ಇರುವವುಗಳನ್ನು ತಿನ್ನಬಹುದು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ಕಾರ್ಯಕ್ರಮದ ಅಂತ್ಯಭಾಗದಲ್ಲಿ ನಾವು ಕೊನೆಯದಾಗಿ ಧರ್ಮೋಪದೇಶಕಾಂಡ ಪುಸ್ತಕ 14ನೇ ಅಧ್ಯಾಯ 11 18 ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಎಲ್ಲ ಶುದ್ಧ ಪಕ್ಷಿಗಳ ಮಾಂಸವನ್ನು ತಿನ್ನಬಹುದು, ಆದರೆ ತಿನ್ನಕೂಡದವುಗಳು ಯಾವುದೆಂದರೆ ಗರುಡ, ಬೆಟ್ಟದ ಹದ್ದು, ಕ್ರೌಂಚ, ಗಿಡಗ, ಹಕ್ಕಿಸಾಲೆ, ಸಕಲ ವಿಧವಾದ ಹದ್ದು, ಸಕಲ ವಿಧವಾದ ಕಾಗೆ, ಉಷ್ಟ್ರಪಕ್ಷಿ, ಊಲೂಕ, ಕಡಲಕ್ಕಿ, ಸಕಲ ವಿಧವಾದ ಡೇಗೆ, ಗೂಬೆ, ಹೆಗ್ಗೂಬೆ, ಕರೇಟು, ಚೀಲಮೂಗಿ, ರಣಹದ್ದು, ನೀರುಕಾಗೆ, ಕೊಕ್ಕರೆ, ಸಕಲ ವಿಧವಾದ ಬಕ, ಹೆಡಹಕ್ಕಿ, ಕಣ್ಣ ಕಪಟಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ತಿನ್ನಕೂಡದವುಗಳ ಪಟ್ಟಿ ಬಹು ವಿಸ್ತಾರ ಆಗಿದೆಯಲ್ಲವೇ? ಪ್ರಿಯರೇ, ಪಾಪದ ಸ್ವಭಾವ ಕ್ರಿಯೆಗಳು ಬಹಳವಾಗಿದೆ. ಅದು ಬೆಳೆದು ಮರಣವನ್ನು ಹಡೆಯುತ್ತದೆ. ದೇವರ ಬಯಕೆಯೆಂದರೆ ನಾವು ಆತನು ಪರಿಶುದ್ಧನಾಗಿರುವ ಹಾಗೆ ನಾವು ಪರಿಶುದ್ಧರಾಗಿರಬೇಕು ಎಂಬುದಾಗಿ. ಆದ್ದರಿಂದ ಪ್ರಿಯರೇ, ದೇವರ ವಾಕ್ಯವನ್ನು ನಮ್ಮದಾಗಿ ಮಾಡಿಕೊಂಡು ಶುದ್ಧತೆಯನ್ನು ಪಾಲಿಸುತ್ತಾ ಧನ್ಯರಾಗೋಣ. ಹೀಗಾಗುವಂತೆ ದೇವರು ತಾನು ನಮಗೆ ಸಹಾಯ ಮಾಡಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಕರ್ತನಲ್ಲಿ ಪ್ರಿಯರೇ, ದೇವರ ವಾಕ್ಯಗಳ ಧ್ಯಾನದಲ್ಲಿ ನಾವು ತಿಳಿದುಕೊಂಡ ಸತ್ಯಗಳಿಗಾಗಿ ದೇವರನ್ನು ಕೊಂಡಾಡೋಣ. ದೇವರು ಹಾಗೆ ಮಾಡುವಂಥದ್ದನ್ನು ನಾವು ಹಾಗೆ ಮಾಡುವಂತೆಯೂ, ಆತನು ಪ್ರೀತಿಸುವುದನ್ನು ನಾವು ಪ್ರೀತಿಸುವ ಜೀವಿತ ನಮ್ಮದಾಗಬೇಕು. ನಿಜ ಕ್ರೈಸ್ತ ವಿಶ್ವಾಸವನ್ನು ಅಲ್ಲಗಳೆಯುವವನನ್ನು ನಾವು ನಂಬಲೇಬಾರದು. ಅಪರಾಧಿಗೆ ಶಿಕ್ಷೆ ಆಗಲೇಬೇಕು. ಆಗ ಸಮಾಜದಲ್ಲಿ ಹೊಸ ಬೆಳಕು ಮೂಡಲು ಸಾಧ್ಯ. ಪ್ರಿಯರೇ, ದೇವರ ಮಾತಿಗೆ ವಿಧೇಯರಾಗೋಣ. ಕ್ರಿಸ್ತನಿಗೆ ಅಂಟಿಕೊಂಡವರಾಗಿ ದೇವರ ವಾಕ್ಯವನ್ನು ಮೆಲುಕು ಹಾಕುತ್ತಾ ಪ್ರತ್ಯೇಕಿಸಲ್ಪಟ್ಟ ಜೀವಿತವನ್ನು ನಾವು ಜೀವಿಸೋಣ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ಪ್ರಿಯ ರಕ್ಷಕನೇ, ನೀನು ನಮಗೆ ಕೊಟ್ಟಂಥ ಈ ಜೀವಿತಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನ ವಾಕ್ಯದ ಮೂಲಕ ನಮ್ಮ ಸಂಗಡ ಮಾತನಾಡಿದ್ದಿ. ದೇವರೇ, ನಿನಗೆ ಸ್ತೋತ್ರವಾಗಲಿ. ಇಹಲೋಕದಲ್ಲಿ ನಾವಿರುವಾಗ ನಾವು ಲೋಕದವರಾಗಿರದೆ ನೀನು ನಮಗೆ ಕೊಟ್ಟಂಥ ರಕ್ಷಣೆಯ ಸಂತೋಷದಲ್ಲಿ ಪ್ರತ್ಯೇಕಿಸಲ್ಪಟ್ಟಂಥ ಜೀವಿತವನ್ನು ಜೀವಿಸೋಕ್ಕೆ ಸಹಾಯ ಮಾಡು. ಯಾರ್ಯಾರು ಕಾರ್ಯಕ್ರಮವನ್ನು ವೀಕ್ಷಿಸಿ ನಿನ್ನ ವಾಕ್ಯದ ಮೂಲಕ ಸ್ಪರ್ಶಿಸಲ್ಪಟ್ಟಿದ್ದಾರೋ ಅಂಥ ಎಲ್ಲರ ಜೀವಿತಗಳಲ್ಲಿ ನೀನು ಕಾರ್ಯ ಮಾಡು ಸ್ವಾಮಿ. ಅವರ ನಂಬಿಕೆಯನ್ನು ಬಲಪಡಿಸು. ಅವರಿಗೆ ಬೇಕಾದಂಥ ಎಲ್ಲ ರೀತಿಯ ನೆರವನ್ನು ಅನುಗ್ರಹಿಸಿಕೊಟ್ಟು ಅವರು ನಿನ್ನ ಮೇಲೆ ನಂಬಿಕೆಯಲ್ಲಿ ದಿನಾಲು ಜೀವಿಸೋಕ್ಕೆ ಸಹಾಯ ಮಾಡು. ಯಾರಾದರೂ ರೋಗಿಗಳಾಗಿರುವುದಾದರೆ ಕರುಣಿಸಿ
ಮುಟ್ಟಿ ಆರೋಗ್ಯವನ್ನು ಕೊಟ್ಟು ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ನಮ್ಮ ಆತ್ಮಕ್ಕೆ ಬಲವನ್ನು, ಹೃದಯದಲ್ಲಿ ಸಂತೋಷವನ್ನು ಉಂಟು ಮಾಡುವ ಈ ಕಾರ್ಯಕ್ರಮದ ಅಭಿವೃದ್ಧಿಗಾಗಿ ಇಂದೇ ಕರೆ ಮಾಡಿರಿ. ತಿರುಗಿ ಭೇಟಿಯಾಗೋಣ. ವಂದನೆಗಳು.